ನಮಸ್ಕಾರ ಎಲ್ಲರಿಗೂ, ನಾನು ಮಹಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ರೀಸೆಂಟಾಗಿ ನಾನು ಪಣಿ ರಾಮಚಂದ್ರ ಅನ್ನೋರು ಪಾಡ್ಕಾಸ್ಟ್ ನೋಡ್ತಿದ್ದೆ. ಅವ್ರ ಪಾಡ್ಕಾಸ್ಟ್ನಲ್ಲಿ ಅವ್ರು ಶೇರ್ ಮಾಡಿರುವ ಈ ಒಂದು ಇನ್ಸಿಡೆಂಟ್ನ ಕಿವಿಗೆ ಇದು ಇಟ್ಕೊಂಡ್ಬಿಡು, ಕಣ್ಣು ಕ್ಲೋಸ್ ಮಾಡು, ಇದು ಕ್ಲೋಸ್ ಮಾಡು, ಡಾರ್ಕಿಗೆ ಏನೂ ಕಾಣಲ್ಲ. ಒಂದೇ ಒಂದು ಊದಿನ ಕಡ್ಡಿ, ಜಸ್ಟ್ ಎ ಟಿಪ್ ಅಷ್ಟೇ ಕಾಣೋದು. ಆ ಒಂದು ಊದಿನ ಕಡ್ಡಿನ ನಿನಗೆ ಯಾವ ದೇವರು ಇಷ್ಟ ಆದರೆ ಇಷ್ಟ ಇಟ್ಕೊಳ್ದಿರ ಊದ್ಕಡ್ಡಿ ಇಟ್ಕೊ. ಆ ಊದ್ಕಡ್ಡಿ ಇಟ್ಕೊಂಡು ನೀನು ಅದನ್ನು ನೋಡ್ತಾ ಇರು. ಊದ್ಕಡ್ಡಿ ಆರೋವರೆಗೂ ನೋಡು. ನೋಡಿದಾಗ ನಿನಗೆ ಪರಮಾತ್ಮ ಪರಿಚಯ ಆಗ್ಬಿಡುತ್ತೆ, ದೇವರ ಆತ್ಮ ಪರಿಚಯ ಆಗುತ್ತೆ, ಪರಮಾತ್ಮ ಪರಿಚಯ ಆಗುತ್ತೆ ಅಂತ ಹೇಳಿ. ಈ ಒಂದು ಇನ್ಸಿಡೆಂಟ್ ನಾನು ನೋಡಿದ್ಮೇಲೆ ನನಗೂ ಟ್ರೈ ಮಾಡ್ಬೇಕಂತಿತ್ತು. ಆ್ಯಂಡ್ ಅವ್ರು ಅದ್ರಲ್ಲಿ ಮೆನ್ಷನ್ ಕೂಡ ಮಾಡಿದ್ರು 3 ಅಲ್ಲ 4 ಡೇಸ್ ಹಿಡಿಯುತ್ತೆ ನೀನು ಟ್ರೈ ಮಾಡಿ ನೀನು ಎಕ್ಸ್ಪೀರಿಯನ್ಸ್ ಪಡೆಯೋಕೆ ಅಂತ. ಆ್ಯಂಡ್ ಆ ಒಂದು ಇನ್ಸಿಡೆಂಟ್ ಯಾವ ಥರ ಇರುತ್ತೆ, ನಾನು ಟ್ರೈ ಮಾಡಬೇಕು, ಇಂಥ ಗೇಮ್ಸ್ ಅಂದರೆ ನಮಗೂ ಇಷ್ಟ ಅಂತ ಹೇಳ್ಬಿಟ್ಟು ಸರಿ ವಿಡಿಯೋ ಟ್ರೈ ಮಾಡಿ ಆದಮೇಲೆ ನಿಮ್ಗೆ ಪ್ರೆಸೆಂಟ್ ಮಾಡೋಣ ಅಂತ ನನಗೂ ತುಂಬ ಅಂದ್ಕೊಂಡು ವಿಡಿಯೋ ಟ್ರೈ ಮಾಡಿದೆ. ಬಟ್ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಏನಂದರೆ 3 ಡೇಸ್ ಆಫ್ ದಿ ಥರ್ಡ್ ಟೈಮ್, 3ನೇ ದಿನದಲ್ಲಿ ನನಗೆ ಆ ಒಂದು ಇನ್ಸಿಡೆಂಟ್ ಅವ್ರು ಏನು ಹೇಳಿದ್ರು ಅದು ನಾನು ಫೇಸ್ ಮಾಡಿದೆ. ಸೊ ಅದು ಯಾವ ಥರ ಇತ್ತು ಅಂತ ನೀವೇ ನೋಡ್ಕೊಂಬರ್ರಿ. ಓಕೆ, ಗಂಧದ ಕಡಿ ಆ್ಯಂಡ್ ನನ್ನ ನೈಟ್ ವಿಷನ್ ಸೆಟ್ ಆಯಿತು. ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿ ನೈಟ್ ವಿಷನಲ್ಲಿ ವ್ಯೂ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಒಂದು ವೇಳೆ ಆದರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಇಷ್ಟು ಮಾಡಿ ವೇಸ್ಟ್ ಆಗುತ್ತೆ. ಸೊ ಇದು ಜಸ್ಟ್ ಎ ಗೇಮ್ ಗೈಸ್. ಒಂದು ವೇಳೆ ಆಗ್ತದೆ ನೋಡೋಣ, ಇನ್ನೂ ಎಷ್ಟು ದಿನ ಇಡುತ್ತೆ. ಬಟ್ ಏನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗೋ ಗಂಟ ನಾನು ನಿಲ್ಸೋಕ್ಕೆ ಹೋಗಲ್ಲ. ಅವ್ರು ಹೇಳಿರೋ ಥರನೇ ಟ್ರೈ ಮಾಡಿ ನೋಡೋಣ. 3-4 ಡೇಸ್ ಹಿಡಿಬೋದು ಅಂತ ಹೇಳಿದ್ರೆ ಇದು ನೋಡೋಣ ಎಷ್ಟು ದಿನ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಬ್ರದರ್ ಕೂಡ, ನಮ್ಮ ಕಸಿನ್ ಕೂಡ ಹೇಳಿದ್ದ ಒಬ್ಬರು ಟ್ರೈ ಮಾಡಿ ನೋಡು ಅಂತ. 2 ಡೇಸ್ ಕಷ್ಟಪಟ್ಟು 40 ಮಿನಿಟ್ಸ್ 45 ಮಿನಿಟ್ಸು ಕೂತ್ಕೊಂಡಿದ್ದು, ಫುಲ್ 6 ಗಂಟೆ ಕೂತ್ಕೊಂಡು ನೋಡಿದೆ. ಸೊ ಯಾವುದೇ ಥರ ರಿಸಲ್ಟ್ ಸಿಕ್ಕಿಲ್ಲ ನನಗೆ. ಇವತ್ತು 3 ದಿವಸ ನೋಡೋಣ, ಇಲ್ಲಾಂದರೆ ನಾಳೆ ನೋಡೋಣ. ಸೊ ಯಾವ ಥರ ಆಗುತ್ತೆ, ಯಾವತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆವತ್ತಿಗೆ ವಿಡಿಯೋ ಇದು ಮಾಡ್ತೀನಿ. ಸೊ ನೋಡೋಣ ಈಸ್ ದಿಸ್ ರಿಯಲ್ ಆರ್ ಫೇಕ್ ಅಂತ. ಸೊ ಅವರು ಅಷ್ಟು ದೊಡ್ಡ ಅವರು ಹೇಳೋರು ಅಂದರೆ ಐ ವಾಂಟ್ ಟು ಟ್ರೈ ದಿಸ್. ಸೊ ಬೇರೆ ಗೇಮ್ಸ್ ಎಲ್ಲ ಟ್ರೈ ಮಾಡ್ತೀರಿ, ಇದು ಟ್ರೈ ಮಾಡೋಣ ಅಂತ ಅಷ್ಟೇ. ಓಕೆ ಗೈಸ್, ಲೈಟ್ಸ್ ಎಲ್ಲ ಆಫ್ ಮಾಡೋಣ. ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಈ ಒಂದು ಚಿಕ್ಕ ಬೆಳಕು ಮೇಲೆ ಇರಬೇಕು. ಸೊ ನೀವೇನು ಮುಂದೆ ನೋಡ್ತಾ ಇದ್ದೀರಾ, ಲೈಟ್ ಬಂದು ಆಫ್ ಆಗೋಗುತ್ತೆ. ಅಂದರೆ ಆ್ಯಕ್ಚುಲಿ ಕ್ಯಾಮ್ರಾಗೆ ಮಾತ್ರ ಕಾಣಿಸುತ್ತೆ, ಅಷ್ಟು ಬೇಗ ಇಂಡಿಕೇಟ್ ಆಗೋಲ್ಲ. ಸೊ ಪಿಚ್ ಡಾರ್ಕಲ್ಲಿದ್ದೀನಿ, ನೋಡೋಣ ಗೈಸ್ ಏನಾಗುತ್ತೆ ಅಂತ.
ಓಕೆ ಗೈಸ್, ವಿಡಿಯೋ ನೋಡಿ ನಿಮ್ಗೆ ಯಾವ ಥರ ಅನಿಸ್ತು ಕಮೆಂಟ್ ಮಾಡಿ. ನನ್ಗೇನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫೈನಲ್ ಆಗಿ ಅವ್ರು ಹೇಳ್ದಂಗೆ ನಾನು ಟ್ರೈ ಮಾಡಿದೆ. ನಾನು 2 ಡೇಸಿಂದ ಟ್ರೈ ಮಾಡಿದೆ. ನಂಗೆ ಯಾವ ಥರ ಎಕ್ಸ್ಪೀರಿಯನ್ಸ್, 3rd ಡೇ ನಾನು ಅಂಟಿಲ್ ಎಕ್ಸ್ಪೀರಿಯನ್ಸ್ ಆಗಂಟ ಬಿಡಬಾರ್ದು ಅಂದ್ಕೊಂಡಿದ್ದೆ. ಬಟ್ 3rd ಡೇ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಏನಪ್ಪ ಅಂದರೆ, ಸೊ ಅವ್ರು ಆ್ಯಸ್ ಯೂಶುವಲ್ ಹೇಳ್ದಂಗೆ ನಾನು ರೂಮಲ್ಲಿ ಯಾವುದೇ ಲೈಟ್ ಇರಬಾರ್ದು ಅಂದರು. ಸೊ ಎಲ್ಲ ಲೈಟ್ ಆಫ್ ಮಾಡಿ ನಾನೊಂದು ನೈಟ್ ವಿಷನ್ ಕ್ಯಾಮ್ರಾ ಏನಿತ್ತು ಅದು ಆನ್ ಮಾಡಿಬಿಟ್ಟು ಸೊ ಆ ರಿಚುವಲ್ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ತುಂಬ ಟೈಮ್ ಆಯಿತು ನಾನು ಅದನ್ನೇ ವಾಚ್ ಮಾಡ್ಕೊಂಡಿದ್ದೆ. ಈವನ್ ಅದನ್ನ ವಾಚ್ ಮಾಡಿ ಪ್ರೊಸೆಸಿಂಗ್ ನಾನು ಏನಿತ್ತು ಅದು ನಾನು ಮಿಸ್ ಮಾಡ್ತಾ ಬಂದೆ ಲಾಸ್ಟ್ 2 ಡೇಸಿಂದ. ಸೊ 3rd ಡೇ ನಂಗೆ ಏನು ಅನಿಸ್ತು ಅಂದರೆ, ಸೊ ಈವನ್ ಆ ಡಾರ್ಕ್ ಲೈಟಲ್ಲಿ ಆ ಒಂದು ರೆಡ್ ಲೈಟ್ ಕಾಣಿಸುತ್ತಲ್ಲ, ಸೊ ಆ ಪಿಚ್ ಬ್ಲ್ಯಾಕಲ್ಲಿ ಆ ರೆಡ್ ಲೈಟ್ ನಾವು ನೋಡ್ತಿದ್ದಾಗ ಸೊ ಈವನ್ ನಮ್ಮ ಐಸ್ ಎಲ್ಲ ಫುಲ್ ಬ್ಲ್ಯಾಂಕ್ ಆಗುತ್ತೆ, ಫುಲ್ ಡಾರ್ಕ್ ಆಗುತ್ತೆ. ಅದಾದಮೇಲೆ ನಮ್ಗೆ ಏನು ಜಸ್ಟ್ ನಾವು ಅದನ್ನ ನೋಡ್ತಾ ಇರ್ತೀವಿ, ಜಸ್ಟ್ ನಮ್ಮ ಕಣ್ಣು ನಮ್ಮ ಅನ್ಕಾನ್ಷಿಯಸ್ ಲೆವೆಲ್ ಇರುತ್ತೆ. ಬಟ್ ನಮಗೆ ಇಮ್ಯಾಜಿನೇಷನ್ ಯಾವ ಥರ ಇರುತ್ತೆ ಗೊತ್ತಾ, ಒಂದು ನಮ್ಮ ಆಲಸಿನೇಷನ್ ಅನ್ನೋದು. ಸೊ ಯಾರೋ ಹಿಂದೆ ನಿಂತಿರೋ ಥರ, ಇಲ್ಲ ನನ್ನ ಮೇಲೆ ಯಾರೋ ಕೂತಿರೋ ಥರ, ನನ್ನ ಕೂದಲು ಯಾರೋ ಎಳೆಯೋ ಥರ. ಸೊ ಆ ಒಂದು ಇದೆಲ್ಲ ನನ್ನ ಆಲಸಿನೇಷನ್, ನನಗೊಂದು ಇಮ್ಯಾಜಿನೇಷನ್ ಅಷ್ಟೇ. ಇದೆಲ್ಲ ಇಮ್ಯಾಜಿನೇಷನ್ ತುಂಬ ಭಯ ಇಕ್ಸುತ್ತೆ ಅಂತ ನಾನು ಅದೇ ಅನ್ಕೊಂಡು ಸೊ ಅದು ವಾಚ್ ಮಾಡ್ತಿದ್ದೆ. ಅಟ್ ದಿ ಸಡನ್ ಏನಾಯಿತು ಅಂತ ಗೊತ್ತಿಲ್ಲ, ಬಟ್ ನಾನು ಬ್ರೀತಿಂಗ್ ಜಾಸ್ತಿ ಫಾಸ್ಟ್ ಆಯಿತು. ಸೊ ಹೈ ಲೆವೆಲಾಗಿ ಬ್ರೀತ್ ಜಾಸ್ತಿ ಆಗ್ತಾ ಇದ್ದಂಗೆ ನನಗೆ ಸೊ ಅದು ಏನೋ ಇನ್ಸಿಡೆಂಟ್ ಅಂತ ಹೇಳ್ಬಿಟ್ಟು ನಾನು ಫೀಲ್ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ನೆಕ್ಸ್ಟು, ಯಾವ ಥರ ಎಕ್ಸಿಟ್ ಆಗಬೇಕು ಅಂತ. ಸೊ ಅದರಿಂದ ನಾನು ಒಂದು ಸೆಕೆಂಡ್ ಬಿದ್ದೆ. ಫಸ್ಟ್ ಇಲ್ಲಿಂದ ಈಚೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಈಚೆ ಓಡೋಗಿ ಡೋರ್ ಕ್ಲೋಸ್ ಮಾಡಿದೆ. ಸೊ ಇದರಿಂದ ಏನೋ ಒಂದು ಎಕ್ಸ್ಟ್ರೀಮ್ ಆಗೈತೆ. ನಾನು ನಿಮಗೆ ಟ್ರೈ ಮಾಡೇ ಹೇಳ್ತೀನಿ. ಸೊ ನೀವು ಟ್ರೈ ಮಾಡಿ ನೋಡಿ ಆದಮೇಲೆ ನಂಬಿ, ಅಲ್ಲಿವರೆಗೂ ನಂಬೇಡ್ರಿ ಅಂತ ಹೇಳ್ತೀನಿ. ಸೊ ಇಷ್ಟು ಜಸ್ಟ್ ಗೇಮ್ ಥರ ತೊಗೊಳ್ಳಿ. ಸೊ ನನ್ನ ಸಜೆಷನ್ ಏನಂದರೆ, ಚಿಕ್ಕ ಮಕ್ಳು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಸೊ ಯಾಕಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ಆ್ಯಕ್ಚುಲಿ ನನಗೊಂದು ವೀಕ್ನೆಸ್ ಇದೆ, ಏನಂದರೆ ನಾನು ಗುಡ್ ಆರ್ ಬ್ಯಾಡ್ ಎನರ್ಜಿ ಈಸಿಯಾಗಿ ಪೊಸೆಸಿವ್ ಆಗೋ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಇದೆ ನನಗೆ. ಸೊ ಅದೇನು ಮೇನ್ ಥಿಂಗ್ ಅಂತಲ್ಲ. ಸೊ ಬಟ್ ನನಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಅವ್ರು ಹೇಳಿರೋ ಥರ ಫಾಲೋ ಮಾಡಿದೆ. ಬಟ್ ಇಸ್ ದಟ್ ರಿಯಲ್ ಗೈಸ್? ನೀವು ಟ್ರೈ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ಮೋರ್ ದೆನ್ 18+ ಹುಡುಗರಿಗೆ ಹೇಳ್ತೀನಿ, ಯಾಕಂದ್ರೆ ಚಿಕ್ಕ ಮಕ್ಳು ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಇವನ್ ಅವ್ರಿಗೆ ಗೊತ್ತಾಗಲ್ಲ ಪ್ರಾಪರಾಗಿ, ಏನಾನ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು. ಬಿಕಾಸ್ ನನಗೆ ಆ ಕಾನ್ಷಿಯಸ್ ಇರಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆ್ಯಂಡ್ ಲೈಫ್ ಇಸ್ ಅ ಗೇಮ್, ರನ್ ಅಂಟಿಲ್ ದಿ ರೀಚ್ ದಿ ಡೆತ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರಮ್